9 ಡಿಜಿಟಲ್ಗೆ ಸ್ವಾಗತ. ಕಳೆದ ಒಂದು ವಾರದಿಂದ ಎಲ್ಲ ಕಡೆಗೂ ಈರುಳ್ಳಿ ದರ ಹೆಚ್ಚಳ ಆಗ್ತಾ ಇದೆ. ಅಂದರೆ 2 ರಿಂದ 3 ಪಟ್ಟು ದರದಲ್ಲಿ ಹೆಚ್ಚಳ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗ್ರಾಹಕರಿಗೆ ಒಂದು ದೊಡ್ಡ ಶಾಕ್ ಆಗಿದೆ. ಒಂದು ಕಡೆ ಗ್ರಾಹಕರಿಗೆ ಶಾಕ್ ಆಗಿದ್ದರೆ ಇದು ರೈತರಿಗೆ ಖುಷಿ ತಂದಿದೆಯಾ ಅಂತ ನೋಡಿದರೆ ಧಾರವಾಡ ರೈತರಿಗೆ ಅಂತಹ ಯಾವುದೇ ಖುಷಿ ಇಲ್ಲ. ಯಾಕೆಂದರೆ ಈ ಬಾರಿ ಧಾರವಾಡದಲ್ಲಿ ಈರುಳ್ಳಿ ಬೆಳೆದಿದ್ದಂತಹ ರೈತರು ಸಾಕಷ್ಟು ಸಮಸ್ಯೆಗೆ ಈಡಾಗಿದ್ದರು. ಯಾಕಂದರೆ ಪ್ರತಿ ವರ್ಷ ಒಂದಿಲ್ಲ ಒಂದು ಸಮಸ್ಯೆಯಿಂದ ಇಲ್ಲಿ ಈರುಳ್ಳಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕ್ತಾನೆ ಇರ್ತಾರೆ. ಕಳೆದ ವರ್ಷ ಆದರೆ ಹಿಂದಿನ ವರ್ಷ ಅತಿವೃಷ್ಟಿಯಾಗಿ ಹಾಕಿದಂಥ ಎಲ್ಲ ಬೆಳೆ ಕೊಳೆತು ಹೋಗಿತ್ತು. ಆದರೆ ಈ ಬಾರಿ ಮಳೆ ಬಾರದೆ ಕೆಲವೊಂದು ಕಡೆಗೆ ಒಣಗಿದ್ರೆ ಇನ್ನೊಂದು ಅನೇಕ ಭಾಗಗಳಲ್ಲಿ ಅದು ನವಲಗುಂದ ಧಾರವಾಡ ತಾಲೂಕು ಇರ್ಬೋದು, ಅಲ್ಲಿ ಈರುಳ್ಳಿ ಬೆಳೆ ಕಳಪೆ ಬೀಜದಿಂದಾಗಿ ಹುಟ್ಟೇ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ರೈತರು ಲಕ್ಷಾಂತರ ರೂಪಾಯಿ ನಷ್ಟವನ್ನು ಅನುಭವಿಸಿದ್ರು. ಅದಕ್ಕಿಂತ ಮುಖ್ಯವಾಗಿ ಈ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಬೀಜ ಮಾರಾಟ ಆಗ್ತಾಯಿದ್ದು ಪಂಚಗಂಗಾ ಅಂತ ಮಹಾರಾಷ್ಟ್ರ ಮೂಲದ ಈ ಒಂದು ಬೀಜದ ಕಂಪನಿ ಭಾಳ ವರ್ಷದಿಂದನೂ ಕೂಡ ಇದೆ. ಅದರ ಬೀಜವನ್ನು ಇಲ್ಲೆಲ್ಲ ಬಿತ್ತಿದ್ರು. ಆದರೆ ಈರುಳ್ಳಿ ಬೆಳೆ ಅದೇ ಒಂದು ಕಳಪೆ ಬೀಜದಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ರು ಅಂತ ಹೇಳಿ ಆರೋಪ ಬಂದಿತ್ತು. ಈ ಹಿನ್ನೆಲೆಯಲ್ಲಿ TV9 ವಿಸ್ತೃತವಾದಂತಹ ವರದಿಯನ್ನು ಬಿತ್ತರಿಸಿತ್ತು. ಅದಾದ ನಂತರ ರೈತರ ಹೊಲಗಳಿಗೆ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿದ್ದರು. ಅದಾದ ನಂತರ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳ ಕಚೇರಿ ಎದುರುಗಳು ಕೂಡ ರೈತರು ಪ್ರತಿಭಟನೆ ಮಾಡಿದರು. ಅದಾದ ನಂತರ ವಿಜ್ಞಾನಿಗಳನ್ನು ಕಳಿಸ್ಕೊಳ್ಳಲಾಗಿತ್ತು. ಅಂದರೆ ತೋಟಗಾರಿಕೆ ಇಲಾಖೆ ಬಾಗಲಕೋಟೆ ತೋಟಗಾರಿಕೆ VV ಇದೆ, ಅದರ ವಿಜ್ಞಾನಿಗಳನ್ನು ಕಳಿಸಿಬಿಟ್ಟು ಎಲ್ಲ ಟೆಸ್ಟ್ ಮಾಡಿದಾಗ ಆ ಒಂದು ವರದಿ ಬಂದಿದೆ. ಅದರಲ್ಲಿ ಈ ಒಂದು ಪಂಚಗಂಗಾ ಪೂರೈಕೆ ಮಾಡಿದೆಯಾ ಅಂದರೆ ಮಾರಾಟ ಮಾಡಿದೆಯಲ್ಲ ಆ ಬೀಜಗಳು ಕಳಪೆ ಅಂತ ಹೇಳಿಬಿಟ್ಟು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದರು. ಇದೀಗ ರೈತರು ಕಾನೂನು ಹೋರಾಟ ಮಾಡಲಿಕ್ಕೂ ಕೂಡ ಸಿದ್ಧರಾಗಿದ್ದಾರೆ, ಗ್ರಾಹಕರ ವೇದಿಕೆ ಮೊರೆ ಹೋಗಲಿಕ್ಕೂ ಕೂಡ ಸಿದ್ಧರಾಗಿದ್ದಾರೆ. ಇದೆಲ್ಲ ಒಂದು ಕಡೆ ಆದಾಗ ಒಂದು ವೇಳೆ ಜಿಲ್ಲೆಯ ಪ್ರಮುಖ ಬೆಳೆಯಾಗಿದ್ದಂತಹ ಈರುಳ್ಳಿ ಚೆನ್ನಾಗಿ ಬಂದಿದ್ದರೆ ಗ್ರಾಹಕರಿಗೆ ಅಂದರೆ ರೈತರಿಗೆ ಸಾಕಷ್ಟು ಅನುಕೂಲ ಆಗ್ತಾಯಿತ್ತು. ಆದರೆ ಎಂಥ ವಿಪರ್ಯಾಸ ಅಂದರೆ ಈ ಬಾರಿ ಒಳ್ಳೆಯ ದರ ಇದ್ದಾಗಿ ಕೂಡ ಈರುಳ್ಳಿ ಬೆಳೆ ಕೈ ಕೊಟ್ಟುಬಿಟ್ಟಿದೆ. ಯಾವಾಗ ಚೆನ್ನಾಗಿ ಬಿತ್ತನೆ ಆಗಲಿಲ್ಲ ಅಂದರೆ ಬಿತ್ತನೆ ಆದಮೇಲೆ ಕೂಡ ಯಾವ ಬೆಳೆ ಬರಲಿಲ್ಲ, ಎಲ್ಲ ರೈತರು ಅವುಗಳನ್ನು ನಾಶಪಡಿಸಿಬಿಟ್ಟಿದ್ರು, ಟ್ರ್ಯಾಕ್ಟರ್ ಹಚ್ಚಿಬಿಟ್ಟು ಹರಿಗಿಬಿಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಎಲ್ಲ ಬೆಳೆ ಹೋಗಿಬಿಟ್ಟಿದ್ರು. ಅಂದರೆ ಹಿಂಗಾರಿಗೂ ಕೂಡ ನಾವು ಸಿದ್ಧತೆ ಮಾಡ್ಕೋಬೇಕಾಗಿದೆ ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಬೆಳೆಯನ್ನು ಹರಗಿ ಖಾಲಿ ಬಿಟ್ಟಿದ್ರು. ಈ ಸಂದರ್ಭದಲ್ಲಿ ಮಳೆನೂ ಮತ್ತೆ ಬರಲಿಲ್ಲ. ಮಳೆ ಬಂದಿದ್ರೆ ಮತ್ತೆ ಇನ್ನೊಂದು ಸರಿ ಬೇರೆ ಕಂಪನಿಯ ಬೀಜಗಳನ್ನು ಬಿತ್ತಾಯಿದ್ರು ಏನೋ. ಆದರೆ ಮಳೆಯೂ ಕೂಡ ಆಗದೇ ಇದ್ದ ಹಿನ್ನೆಲೆಯಲ್ಲಿ ಹೊಲಗಳನ್ನು ಹಾಗೇ ಬಿಟ್ಬಿಟ್ರು. ಈ ಹಿನ್ನೆಲೆಯಲ್ಲಿ ಈರುಳ್ಳಿ ಬೆಳೆಗಾರರು ಈ ಬಾರಿ ತುಂಬಾ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಂದರೆ ಒಂದೊಂದು ಎಕರೆಗೆ ಸುಮಾರು 20 ರಿಂದ 25 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ. ಎಷ್ಟೋ ರೈತರು ಮತ್ತೆ ಒಂದಿಷ್ಟು ಹೆಚ್ಚಿನ ಗೊಬ್ಬರ ಕೊಟ್ಬಿಟ್ಟು ಅಲ್ಲಿಯೂ ಕೂಡ ಅದಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ದಾರೆ. 10-15 ಎಕರೆ ಅಷ್ಟೊಂದು ಎಕರೆ ಪ್ರದೇಶದಲ್ಲಿ ಈರುಳ್ಳಿಯನ್ನು ಬೆಳೀತಾ ಬಂದಿದ್ದರು. ಆದರೆ ಈ ಬಾರಿಯೂ ಕೂಡ ಬಿತ್ತಿದ್ರು. ಆದರೆ ಆ ಒಂದು ಕಳಪೆ ಬೀಜದಿಂದಾಗಿ ರೈತರಿಗೆ ಸಂಕಷ್ಟ ಆಯಿತು. ಇದನ್ನೆಲ್ಲ ಇದ್ರ ಮುಂದೆ ಹೇಳಿದ್ದಾರೆ, ಅದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿದ್ದಾರೆ. ಅವರು ಅದೇ ಕಾರಣಕ್ಕೆ ವಿಜ್ಞಾನಿಗಳನ್ನು ಕರೆಸಿ ಟೆಸ್ಟಿಂಗ್ ಎಲ್ಲ ಮಾಡಿದ್ದಾರೆ. ಅದರಲ್ಲಿ ಕೂಡ ಕಳಪೆ ಅಂತ ಬಂದಿದೆ. ಒಂದು ವೇಳೆ ಬೆಳೆ ಏನಾದರೂ ಚೆನ್ನಾಗಿ ಬಂದಿತ್ತು ಅಂದ್ರೆ ಈಗ ರೈತರಿಗೆ ಬಂಪರ್ ಅಂತಲೇ ಹೇಳ್ಬೋದಾಗಿತ್ತು. ಆದರೆ ರೈತರ ಸಂಕಷ್ಟ ಮುಗಿಯೋದೇ ಇಲ್ಲ ಅನಿಸುತ್ತೆ. ಪ್ರತಿ ಬಾರಿ ಒಂದಿಲ್ಲ ಒಂದು ಸಮಸ್ಯೆಯಿಂದ ರೈತರು ನಷ್ಟವನ್ನು ಅನುಭವಿಸ್ತಾನೇ ಬಂದಿದ್ದಾರೆ. ಈ ಬಾರಿ ರೈತರಿಗೆ ಕಳಪೆ ಬೀಜದ ಕಾರಣದಿಂದಾಗಿ ಈ ಒಂದು ಬೆಳೆ ಬರಲಿಲ್ಲ, ಈರುಳ್ಳಿ ಬೆಳೆ. ಅದರಿಂದಾಗಿ ಇವತ್ತು ರೈತರು ಸಾಕಷ್ಟು ನೋವಿನಲ್ಲಿದ್ದಾರೆ. ಈಗಾಗಲೇ 10 ಎಕರೆ 15 ಎಕರೆ ಬೆಳೆದವರು ಹರಗಿಬಿಟ್ಟು ಖಾಲಿ ಕೂತಿದ್ದಾರೆ. ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡಿದ್ದಾರೆ. ಅದು ಬಿತ್ತನೆಯಿಂದ ಹಿಡಿದು ಅದಕ್ಕೆ ಗೊಬ್ಬರ ಕೊಡೋದು, ಅದ್ರ ಜೊತೆ ನೀರು ಪೂರೈಕೆ ಮಾಡೋದು. ಎಷ್ಟೋ ಕಡೆಗಳಲ್ಲಿ ಕರೆಂಟ್ ಸಮಸ್ಯೆ ಇದ್ದಾಗಿ ಕೂಡ ರೈತರು ಬೇರೆ ಬೇರೆ ಮೂಲಗಳಿಂದ ನೀರನ್ನು ಹರಿಸ್ತಾಯಿದ್ರು. ಅದಾದ ನಂತರ ಬೋರ್ವೆಲ್ ಇರಲಿಲ್ಲ ಅಂದರೂ ಕೂಡ ಬೇರೆ ಬೇರೆ ಮೂಲದಿಂದ ಹರಿಸಿಬಿಟ್ಟು ನೀರಾವರಿ ಮಾಡಿದರು. ಆದರೆ ಬೀಜವೇ ಕಳಪೆ ಮಟ್ಟ ಇದ್ದಾಗ ಏನು ಮಾಡೋಕ್ಕಾಗೋದಿಲ್ಲ. ಅದನ್ನು ರೈತರು ಅನುಭವಿಸಲೇಬೇಕಾಗಿದೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಿಂದ ಸರ್ಕಾರ ಈಗ ಒಂದು ಕಡೆಗೆ ಗ್ರಾಹಕರ ಸಮಸ್ಯೆಗೂ ಕೂಡ ಸ್ಪಂದಿಸಬೇಕಾಗಿದೆ. ಅಷ್ಟೊಂದು ಒಮ್ಮೆಗೆ ಒಂದು ವಾರದಲ್ಲಿ 2-3 ಪಟ್ಟು ದರ ಏರಿದರೆ ಈರುಳ್ಳಿ ನಿತ್ಯವೂ ಬಳಸಲೇಬೇಕಾದಂತಹ ಒಂದು ತರಕಾರಿಯಾಗಿದೆ. ಹೀಗಾಗಿ ಅದಾದ ನಂತರ ಈ ಕಡೆ ರೈತರಿಗೂ ಕೂಡ ಸಂಕಷ್ಟಕ್ಕೆ, ಇವ್ರಿಗೂ ಪರಿಹಾರಕ್ಕೆ ಕ್ರಮ ತೆಗೆದುಕೊಳ್ಬೇಕು. ಅದ್ರ ಜೊತೆಗೆ ಗ್ರಾಹಕರಿಗೂ ಬಿಸಿ ತಟ್ಟದಂತೆ ಕ್ರಮ ತೆಗೆದುಕೊಳ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಡಿಜಿಟಲ್, ಧಾರವಾಡ.